ಗೆಳೆಯರೆ ಸ್ಯಾಟಿಕಾ ಕಾಮನ್ ಪ್ರಾಬ್ಲಮ್ಮು. ಭಾಳಷ್ಟು ಜನ ಈಗಿನ ಕಾಲದಲ್ಲಿ ಬೆನ್ನೋವು, ಸೊಂಟ ನೋವು, ಆ ನೋವು ಪೃಷ್ಠಭಾಗದಿಂದ, ಕುಂಡಿ ಭಾಗದಿಂದ, ಲೋವರ್ ಬ್ಯಾಕಿಂದ ಹಿಡಿದು ತೊಡೆಗೆ, ಕಾಲ್ಗೆಲ್ಲ ಹರಿತಾ ಅದಕ್ಕೆ ಸ್ಯಾಟಿಕಾ ನರ್ವ್ ಇದೆ. ಆ ನರ್ವ್ ಕಡೆಲ್ಲ ಪೇನ್ ಅದಕ್ಕೆ ಸ್ಯಾಟಿಕಾ ಪೇನ್ ಅಂತ ಹೇಳ್ತೀವಿ ಗೆಳೆಯರೆ. ಸೊ ಭಾಳ ಕಾಮನ್ನು. ಅದಕ್ಕೆ ಒಳ್ಳೆ ಮೆಡಿಕೇಷನ್ಸ್ ಇದೆ, ಫಿಸಿಯೋಪಿ ಇದೆ, ಟ್ರೀಟ್ಮೆಂಟ್ ಇದೆ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. ಎಷ್ಟೊಂದು ಸ್ಯಾಟಿಕಾ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಭಾಳ ಜನ ಪೇಷಂಟ್ಸ್ ಕೇಳಿದೇನಪ್ಪ ಸರ್, ಅದಕ್ಕೆ ಯಾವುದು ಫುಡ್ ಹೇಳಿ ನನಗೆ, ಯಾರು ಪತ್ತೆ ಹೇಳಿ ಯಾವ ಫುಡ್ ತೊಗೋಬೇಕು ಅಂತ. ಸೊ ಯಾವ ಆಹಾರ ಪದಾರ್ಥ ತೊಗೊಂಡ್ರೆ ಸ್ಯಾಟಿಕಾ ಪೇಯ್ನ್ ಕಡಿಮೆ ಆಗುತ್ತೆ, ನರ್ವ್ಗೆ ಸ್ಟ್ರೆಂಥನಿಂಗ್ ಅಂತ ಫುಡ್ ಯಾವುದಿದೆ, ಗಾಡೀಲಿ ಇನ್ಫ್ಲಮೇಷನ್ ಕಡಿಮೆ ಆಗಿ ಯಾವ ಥರ ಫುಡ್ ಇದೆ ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ ಗೆಳೆಯರೆ. ಪೂರ್ತಿ ವಿಡಿಯೋ ನೋಡಿ, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೆ, ನಂಬರ್ 1 ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ ಅಂತ ನೋಡಿ. ಸ್ಯಾಟಿಕಾ ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ನರ್ವ್ಸ್ ಇನ್ಫ್ಲಮೇಷನ್ ಆಗಿ ಆ ಇನ್ಫ್ಲಮೇಟ್ರಿ ಪ್ರೊಸೆಸ್ಸಿಂದ ಪೇಯ್ನ್ ಡೆವಲಪ್ ಆಗಿ ಸ್ಯಾಟಿಕ್ ನರ್ವ್ ಕಡೆ ಎಲ್ಲ ಪೇಯ್ನು ಹರಿತಾ ಇರುತ್ತೆ. ಅದಕ್ಕೆ ರೇಡಿಯೇಟಿಂಗ್ ಟೈಪ್ ಆಫ್ ಪೇಯ್ನ್ ಅಂತ ಹೇಳ್ತೀವಿ. ಸೊ ಇನ್ಫ್ಲಮೇಷನ್ ಕಡಿಮೆ ಆಗಬೇಕಂದ್ರೆ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ ಯಾವುದು ತಗೋಬೇಕು ಅಂತ ಹೇಳ್ತೀನಿ ಗೆಳೆಯರೆ. ಸೊ ಮೊದಲನೇದಾಗಿ ಟರ್ಮರಿಕ್ ವಿತ್ ಬ್ಲ್ಯಾಕ್ ಪೆಪ್ಪರ್ ಅಂತ. ಟರ್ಮರಿಕ್ ಅಂತ ನಿಮ್ಗೆ ಗೊತ್ತಿಲ್ಲ, ಅರಿಶಿಣದಲ್ಲಿ ಕುರ್ಕುಮಿನ್ ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ಇರುತ್ತೆ. ಅದ್ರಲ್ಲಿ ಭಾಳ ಆ್ಯಂಟಿ ಇನ್ಫ್ಲಮೇಟ್ರಿ ಎಫೆಕ್ಟ್ ಇರುತ್ತೆ ಪ್ರೊಡೆಂಟ್ ಅದು. ಸೊ ಅದನ್ನು ಅಬ್ಸರ್ಪ್ಷನ್ ಚೆನ್ನಾಗಬೇಕಂದ್ರೆ ಬ್ಲ್ಯಾಕ್ ಪೆಪ್ಪರ್ ಜೊತೆ ಉಪಯೋಗಿಸ್ತಾರೆ, ಚೆನ್ನಾಗಿ ಅಬ್ಸರ್ಪ್ಷನ್ ಆಗುತ್ತೆ. ಅದಕ್ಕೆ ಒಳ್ಳೆ ಆ್ಯಂಟಿ ಇನ್ಫ್ಲಮೇಟ್ರಿ ಸಿಗುತ್ತೆ. ನೆಕ್ಸ್ಟು ಜಿಂಜರ್ ಅಂತೀವಿ, ಶುಂಠಿ ಎಲ್ಲರಿಗೂ ಗೊತ್ತಿರಲ್ಲ, ಜಿಂಜರ್ ಅಂತೀವಿ. ಆ ಜಿಂಜರ್ಲು ಕೂಡ ಬಯೋಆಕ್ಟಿವ್ ಕಾಂಪೌಂಡ್ ಇರುತ್ತೆ. ಅದು ಕೂಡ ನಿಮ್ಮ ಬಾಡಿಲಿ ಪೇಯ್ನು ಮತ್ತು ಸ್ವೆಲ್ಲಿಂಗ್ನ ಕಡಿಮೆ ಮಾಡೋಕ್ಕೆ, ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ನಿಮ್ಗೆ ಗೊತ್ತಿಲ್ಲ, ಸ್ಪೈನ್ ಹಾಕಿರ್ಬೋದು. ಇದರೆಲ್ಲ ಯಾವ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ತರಕಾರಿಗಳಿರುತ್ತಲ್ಲ, ನಮ್ಮ ಮೆಥಿ ಸೊಪ್ಪು ಇರ್ಬೋದು, ಫೆಂಗೋಗ್ರಿಕ್ ಅಂತೀವಿ, ಮಸ್ಟರ್ಡ್ ಗ್ರೀನ್ಸ್ ಅಂತೀವಿ, ಅದಿರ್ಬೋದು. ಇವುಗಳೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಇನ್ಫ್ಲಮೇಷನ್ಸ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಿಮ್ಗೆ ಗೊತ್ತಂಗೆ ಬೆರ್ರೀಸಲ್ಲಿ ವೈಟಮಿನ್ ಸಿ ರಿಚ್ ಇದೆ. ವೈಟಮಿನ್ ಸಿ ನಿಮ್ಗೆ ಗೊತ್ತಾಗಿದ್ದಂಗೆ ಹೀಲಿಂಗ್ ಭಾಳ ಹೆಲ್ಪ್ ಆಗುತ್ತೆ, ಇನ್ಫ್ಲಮೇಷನ್ ಕೂಡ ಭಾಳ ಕಡಿಮೆ ಮಾಡುತ್ತೆ ವೈಟಮಿನ್ ಸಿ ಇರುವಂಥ ಆಹಾರ ಪದಾರ್ಥಗಳು. ಸೊ ಬೆರ್ರೀಸ್ ಅಂತೀವಲ್ವ, ಅದರಲ್ಲಿ ಸ್ಟ್ರಾಬೆರ್ರಿ ಇರ್ಬೋದು, ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಇರ್ಬೋದು, ಮಾಮೂಲಿ ನಲ್ಲಿಕಾಯಿ ಇರ್ಬೋದು. ಅವುಗಳೆಲ್ಲ ವೈಟಮಿನ್ ಸಿ ಜಾಸ್ತಿ ಮತ್ತು ಫ್ಲವನಾಯ್ಡ್ಸ್ ಅಂತ ಇರುತ್ತೆ. ಅವು ಕೂಡ ನರ್ವ್ ಸೆಲ್ಸ್ಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಮತ್ತು ಹೀಲಿಂಗ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ನ ತಾವು ಉಪಯೋಗಿಸ್ಕೊಳ್ಳೋದ್ರಿಂದ ನರ್ವಲ್ಲಿರುವ ಇನ್ಫ್ಲಮೇಷನ್ಸು ಕಡಿಮೆ ಮಾಡ್ಬೋದು. ಆ ಇನ್ಫ್ಲಮೇಟ್ರಿ ರಿಯಾಕ್ಷನ್ಸ್ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಸ್ಯಾಟಿಕಾ ಪೇಯ್ನು ಕಡಿಮೆ ಆಗುತ್ತೆ ಗೆಳೆಯರೆ. ನಂಬರ್ 2 ಬಂದು ಒಮೆಗಾ-3 ಫ್ಯಾಟಿ ಆಸಿಡ್ಸ್. ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಒಳ್ಳೆ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಕ್ಷನ್ ಆಗುತ್ತೆ. ಜೊತೆಗೆ ನರ್ವ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಬಟ್ ಓವರಾಲ್ ಮಸಲ್ಸ್ ಮತ್ತು ಕೊಲ್ಲಾಜನ್ ಜಾಯಿಂಟ್ಸ್ ಪೇನ್ಗೆಲ್ಲ ಒಮೆಗಾ-3 ಫ್ಯಾಟಿಡ್ಸು ಭಾಳ ಹೆಲ್ಪ್ ಆಗುತ್ತೆ ಗೆಳೆಯರೆ. ಸೊ ಒಮೆಗಾ-3 ಫ್ಯಾಟಿಡ್ಸ್ ಯಾವ್ಯಾವ ಫುಡ್ ಇರುತ್ತೆ ಅಂತ ನೋಡೋಣ. ನಾವು ಅಕ್ಸೆ ಬೀಜ ಅಂತ ಹೇಳ್ತೀವಿ, ಗೊತ್ತಿರೋ ಫ್ಲಾಕ್ ಸೀಡ್ಸ್ ಅಂತ, ಅಕ್ಸೆ ಬೀಜ ಅದರಲ್ಲಿ ಜಾಸ್ತಿ ಇರುತ್ತೆ. ಚಿಯಾ ಸೀಡ್ಸ್ ಅಂತೀವಿ, ಅದರಲ್ಲೂ ಕೂಡ ಒಮೆಗಾ-3 ಫ್ಯಾಟಿಡ್ಸ್ ಯಥೇಚ್ಛವಾಗಿ ಸಿಗುತ್ತೆ ಗೆಳೆಯರೆ. ವಾಲ್ನಟ್ಸ್ ಆ್ಯಂಡ್ ಆಲ್ಮಂಡ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲೂ ಕೂಡ ಹೆಲ್ತಿ ಫ್ಯಾಟ್ಸ್ ಇರುತ್ತೆ, ವೈಟಮಿನ್ ಇ ಇರುತ್ತೆ, ನರ್ವ್ ಫಂಕ್ಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ನಾನ್ ವೆಜಿಟೇರಿಯನ್ ಸೋರ್ಸ್ ಬಂದರೆ ಫ್ಯಾಟಿ ಫಿಶ್ ಅಂತೀವಿ, ಸಾಲ್ಮನ್ ಇರ್ಬೋದು, ಸಾರ್ಡೈನ್ ಇರ್ಬೋದು. ಇವುಗಳೆಲ್ಲ ಒಮೆಗಾ-3 ಫ್ಯಾಟಿಡ್ಸ್ ತುಂಬ ಚೆನ್ನಾಗಿರೋದ್ರಿಂದ ಅದು ನರ್ವ್ ಹೆಲ್ತ್ ಕೂಡ ಇಂಪಾರ್ಟೆಂಟು. ಓವರಾಲ್ ಬಾಡಿ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಮಸಲ್ಸ್ ಹೆಲ್ತ್ ಕೂಡ ಭಾಳ ಇಂಪಾರ್ಟೆಂಟು. ಸೊ ಒಮೆಗಾ-3 ಫ್ಯಾಟಿಡ್ಸ್ ಅಂತ ಆಹಾರ ಪದಾರ್ಥ ಉಪಯೋಗಿಸೋದ್ರಿಂದ ಸ್ಯಾಟಿಕಾ ಪೇಯ್ನ್ ಕೂಡ ಕಂಟ್ರೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಗೆಳೆಯರೆ, ವೈಟಮಿನ್ B12 ಆ್ಯಂಡ್ B ಕಾಂಪ್ಲೆಕ್ಸ್ ಅಂತೀವಿ, B1, B6 ಆ್ಯಂಡ್ B12 ವಿಟಮಿನ್ಸ್. ವೈಟಮಿನ್ B12 ಮಿಥೈಲ್ ಕೊಬಾಲ್ಮಿನ್ ಅಂತ ಕರಿತೀವಿ. ಸೊ ಮಿಥೈಲ್ ಕೊಬಾಲ್ಮಿನ್ ನಾವು ಒಂದು ವಿಡಿಯೋ ಮಾಡಿ ದಯವಿಟ್ಟು ನೋಡಿ. ಸೊ ವೈಟಮಿನ್ B12 ಭಾಳ ಎಸೆನ್ಷಿಯಲ್. ನರ್ವ್ಸಲ್ಲಿ ಆ ನರ್ವ್ ಶೀತ್ ಇರುತ್ತಲ್ಲ, ಆ ಶೀತ್ನ ಮೇಂಟೈನ್ ಮಾಡೋಕ್ಕೆ, ಮೈಲಿನ್ ಶೀತ್ ಅಂತೇಳಿ, ಅದು ಗ್ರೋತ್ ಆಗಿ ಮೇಂಟೆನೆನ್ಸ್ಗೆಲ್ಲ ಡೆಫಿನೆಟಾಗಿ ವೈಟಮಿನ್ B12 ಭಾಳ ಬೇಕೇ ಬೇಕು ನಮ್ಮ ಆಹಾರ ಪದಾರ್ಥ. ಅದಕ್ಕೆ ನ್ಯೂರೋಟ್ರೋಪಿಕ್ ವಿಟಮಿನ್ಸ್ ಕೂಡ ಅಂತ ಹೇಳ್ತೀವಿ ನಾವು. ಸೊ ಆ ವಿಟಮಿನ್ಸು ಭಾಳ ಮುಖ್ಯ. ಸೊ ವೈಟಮಿನ್ B ಕಾಂಪ್ಲೆಕ್ಸ್ ಇರುವಂಥ ಆಹಾರ ಪದಾರ್ಥಗಳು, ವೈಟಮಿನ್ B12 ರಿಚ್ ಇರುವಂಥ ಆಹಾರ ಪದಾರ್ಥಗಳು ಯಾವ ಅಂತ ಹೇಳ್ತೀನಿ. ಅವನ್ನ ತಾವು ಯಥೇಚ್ಛವಾಗಿ ಬಳಸಿದ್ರೆ ನರ್ವ್ ಹೆಲ್ತ್ಗೆ, ಓವರಾಲ್ ನರ್ವ್ ಹೆಲ್ತ್ಗೆ, ಇವನ್ ಬ್ರೈನ್ ಹೆಲ್ತ್ ಕೂಡ, ಸ್ಪೈನಲ್ ಕಾರ್ಡ್ ಹೆಲ್ತ್ ಕೂಡ ಭಾಳ ಅನುಕೂಲ ಆಗುತ್ತೇವೆ. ಸೊ ವೈಟಮಿನ್ B12 ಯಾವುದ್ರಲ್ಲಿ ಜಾಸ್ತಿ ಇದೆಯಪ್ಪ ಅಂತಂದರೆ ಲೆಗ್ಯೂಮ್ ಆ್ಯಂಡ್ ಪಲ್ಸಸ್ ಅಂತ ಹೇಳ್ತಾರೆ, ರಾಜ್ಮಾದಲ್ಲಿರ್ಬೋದು, ಚೆನ್ನಾದಲ್ಲಿರ್ಬೋದು, ಮೂಂಗ್ ದಾಲ್ ಕೂಡ ಚೆನ್ನಾಗಿರುತ್ತೆ, ನರ್ವ್ ಫಂಕ್ಷನ್ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ನಾನ್ ವೆಜಿಟೇರಿಯನ್ ಬಂದರೆ ಮೊಟ್ಟೆಯಲ್ಲಿ ಕೂಡ ವೈಟಮಿನ್ B12 ಯಥೇಚ್ಛವಾಗಿ ಸಿಗುತ್ತೆ ಗೆಳೆಯರೆ. ಸೊ ಡೈರಿ ಪ್ರಾಡಕ್ಟ್ಸ್ ಅಲ್ವಾ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸು, ನಿಮಗೆ ಮೊಸರು ಇರ್ಬೋದು, ಪನ್ನೀರ್ ಇರ್ಬೋದು, ಕೂಡ ವೈಟಮಿನ್ B12 ಚೆನ್ನಾಗಿ ಸಿಗುತ್ತೆ. ಸೊ ಈ ರೀತಿಯ ಆಹಾರ ಪದಾರ್ಥಗಳಂತ ಉಪಯೋಗಿಸಿದ ವೈಟಮಿನ್ B12 ಯಥೇಚ್ಛವಾಗಿ ಸಿಗುತ್ತೆ. ನರ್ವ್ ಹೆಲ್ತ್ಗೆ, ನರ್ವ್ ರೀಜನರೇಷನ್ಗೆ, ನರ್ವ್ ಗ್ರೋತ್ಗೆ, ನರ್ವ್ ರಿಪೇರ್ಗೆ ಭಾಳ ಅನುಕೂಲ ಆಗುತ್ತೆ. ಇಲ್ಲ ಮೆಗ್ನೀಷಿಯಮ್ ಭಾಳ ಇಂಪಾರ್ಟೆಂಟು. ಮೆಗ್ನೀಷಿಯಮ್ ಮಸಲ್ ಫಂಕ್ಷನ್ಗೆ ಇಂಪಾರ್ಟೆಂಟ್. ನೋಡಿ, ಸ್ಯಾಟಿಕಾ ಪೇನ್ ಅವ್ರಿಗೆ ಅದನ್ನು ದೇವ್ರು ಪ್ರೊಟೆಕ್ಟಿವ್ ನಮ್ಮ ಮಸಲ್ ಸ್ಪ್ಯಾಸಮ್ ಮಾಡಿಬಿಡುತ್ತೆ. ಸೊಂಟ ಇಟ್ಕೊಂಡ್ರೆ ಡಾಕ್ಟ್ರೇ ಬಗ್ಗಕ್ಕಾಗ್ತಿಲ್ಲ, ತಿರ್ಗಕ್ಕಾಗ್ತಿಲ್ಲ ಅಂತ ಹೇಳ್ತಿರ್ತಾರೆ ಪೇಷಂಟ್ಸ್ ಅಲ್ವಾ. ಸೊ ಮಸಲ್ ಸ್ಪ್ಯಾಸಮ್ ಆಗಿರುತ್ತೆ. ಸೊ ಸ್ಪ್ಯಾಸಮ್ ಆದಾಗೆ ಅಂತ ಮಸಲ್ ರಿಲ್ಯಾಕ್ಸ್ ಆಗಬೇಕು. ಅದಕ್ಕೆ ಬೆನ್ನವರಿಗೆ ಬರೀ ಪೇನ್ ಕಿಲ್ಲರ್ಸ್ ಕೊಟ್ಟಾರಲ್ಲ, ಕೆಲವು ಮಸಲ್ ರಿಲ್ಯಾಕ್ಸನ್ಸ್ ಕೂಡ ಕೊಡಬೇಕಾಗುತ್ತೆ ಗೆಳೆಯರೆ. ಸೊ ಮಸಲ್ ರಿಲ್ಯಾಕ್ಸ್ ಮಾಡೋದಕ್ಕೆ ಮೆಗ್ನೀಷಿಯಮ್ ಭಾಳ ಇಂಪಾರ್ಟೆಂಟು. ಸೊ ಮೆಗ್ನೀಷಿಯಮ್ ರಿಚ್ ಫುಡ್ ತೊಗೊಳ್ಳೋದ್ರಿಂದ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ.
ಸೊ ಆಮೇಲೆ ನರ್ವ್ ಮೇಲೆ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ, ಸ್ಯಾಟಿಕಾ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಸೊ ಮೆಗ್ನೀಷಿಯಮ್ಮು ನಿಮ್ಗೆ ಗೊತ್ತಿರೋಂಗೆ ಬಾಳೆಹಣ್ಣಲ್ಲಿ ಯಥೇಚ್ಛವಾಗಿರುತ್ತೆ. ಸೊ ಬಾಳೆಹಣ್ಣು ನೀವು ಯಥೇಚ್ಛವಾಗಿ ಉಪಯೋಗಿಸ್ಕೋಬೋದು. ಅದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಜೊತೆಗೆ ನಟ್ಸ್ ಆ್ಯಂಡ್ ಸೀಡ್ಸ್ ಅಂತೀವಲ್ಲ, ಸೆಸಮಸ್ ಸೀಡ್ಸ್ ಅಂತಿಲ್ಲ, ಅದರಲ್ಲಿ ಎಳ್ಳಲ್ಲೂ ಕೂಡ ನಿಮಗೆ ಯಥೇಚ್ಛವಾಗಿ ಮೆಗ್ನೀಷಿಯಮ್ ಸಿಗುತ್ತೆ. ಮತ್ತು ಪಂಪ್ಕಿನ್, ನಮ್ಮ ಕುಂಬಳಕಾಯಿ ಸೀಡಲ್ಲಿ, ಕ್ಯಾಶ್ಯೂ ನಟ್ಸಲ್ಲಿ ಇದರಲ್ಲೆಲ್ಲ ನಮಗೆ ಯಥೇಚ್ಛವಾಗಿ ಮೆಗ್ನೀಷಿಯಮ್ ಸಿಗುತ್ತೆ. ಮಸಲ್ ಫಂಕ್ಷನ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಡಾರ್ಕ್ ಗ್ರೀನ್ ವೆಜಿಟೇಬಲ್ಸ್ ಅಂತೀವಿ, ಪಲಾಕಲ್ಲು, ಡ್ರಮ್ಸ್ಟಿಕ್ ಲೀವ್ಸ್, ನಿಮ್ಮ ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಸೊಪ್ಪು ಅದರಲ್ಲಿ ತುಂಬ ಮೆಗ್ನೀಷಿಯಮ್ ರಿಚ್ ಇರುತ್ತೆ ಗೆಳೆಯರೆ. ಜೊತೆಗೆ ನುಗ್ಗೆ ಸೊಪ್ಪಲ್ಲಿ ಐರನ್ ಕೂಡ ಯಥೇಚ್ಛವಾಗುತ್ತೆ. ಸೊ ಯಾರು ಬಸರಿ ಬಾಣಂತಿಯರು ಇರ್ತಾರೆ ಅವರು ಕೂಡ ನುಗ್ಗೆ ಸೊಪ್ಪನ್ನ ಉಪಯೋಗಿಸೋದು ಭಾಳ ಒಳ್ಳೆಯದು. ನುಗ್ಗೆ ಸೊಪ್ಪಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಯಾಟಿಕಾ ಪೇಯ್ನ್ಗೆ ಅಥವಾ ಬ್ರ್ಯಾಕಿಯಾಲ್ಜಿಯಾ ಪೇಯ್ನ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯ ಮೆಗ್ನೀಷಿಯಮ್ ರಿಚ್ ಇರುವಂಥ ಆಹಾರ ಪದಾರ್ಥಗಳನ್ನು ತಾವು ಉಪಯೋಗಿಸೋದು ಭಾಳ ಒಳ್ಳೆಯದು. ನಂಬರ್ 5ನೇದು ಪ್ರೋಟೀನ್ ರಿಚ್ ಫುಡ್. ಪ್ರೋಟೀನ್ ನಿಮ್ಗೆ ಗೊತ್ತಂಗೆ ಹೀಲಿಂಗ್ ಭಾಳ ಹೆಲ್ಪ್ ಆಗುತ್ತಲ್ವ. ಹೀಲಿಂಗ್ಗೆ ಪ್ರೋಟೀನ್ ಭಾಳ ಅನುಕೂಲಕಾರಿ. ಯಾವ ನರ್ವ್ ಸೆಲ್ಸ್ ಡ್ಯಾಮೇಜ್ ಆಗಿದೆ ಅವ್ರು ಹೀಲಿಂಗ್ ಆಗೋಕ್ಕೆ ಮತ್ತು ಅವ್ರ ಮೇಂಟೆನೆನ್ಸ್ಗೆ, ಅವ್ರ ರಿಪೇರ್ಗೆ ಪ್ರೋಟೀನ್ ಭಾಳ ಅನುಕೂಲಕಾರಿ. ನಿಮಗೆ ಗೊತ್ತಿರೋಂಗೆ ಪ್ರೋಟೀನ್ ರಿಚ್ ಫುಡ್ ಅಲ್ವಾ. ನಾನ್ ವೆಜ್ಜಲ್ಲಿ ನಿಮಗೆ ಲೀನ್ ಚಿಕನ್ ಇರ್ಬೋದು, ಫಿಶ್ ಇರ್ಬೋದು, ಹೆಗ್ ಇರ್ಬೋದು, ಇವೆಲ್ಲ ಸಾಕಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ ಯಥೇಚ್ಛವಾಗಿ. ಒಳ್ಳೆ ಎಸೆನ್ಷಿಯಲ್ ಅಮೈನೋ ಆಸಿಡ್ ಸಿಗುತ್ತೆ. ನಮಗೆ ಪ್ರೋಟೀನ್ ರಿಚ್ ಇರುವಂಥ ಆಹಾರ ಪದಾರ್ಥಗಳಿಂದ ಟಿಶ್ಯೂ ರಿಪೇರ್ಗೆ, ಹೀಲಿಂಗ್ ಭಾಳ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಪ್ರೋಟೀನ್ ರಿಚ್ ಇರುವಂತಹ ಎಲ್ಲ ರೀತಿಯ ಬೇಳೆಗಳು, ಕಾಳುಗಳೆಲ್ಲ ಪ್ರೋಟೀನ್ ರಿಚ್ ಆಗುತ್ತೆ. ನಿಮ್ಮ ತೊಗರಿ ಬೇಳೆ ಇರ್ಬೋದು, ಅಥವಾ ರಾಜ್ಮಾ ಅಂತೀವಿ ಅದಿರ್ಬೋದು, ಡಬಲ್ ಬೀನ್ಸ್ ಇರ್ಬೋದು, ಎಲ್ಲ ರೀತಿಯ ಬೇಳೆ ಕಾಳುಗಳಲ್ಲೂ ಕೂಡ ನಿಮಗೆ ಉದ್ದಿನ ಬೇಳೆ ಇರ್ಬೋದು, ಎಲ್ಲ ರೀತಿಯ ಬೇಳೆ ಕಾಳುಗಳಲ್ಲೂ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ. ಮತ್ತು ಪ್ರೋಟೀನ್ ಹೆಚ್ಚು ಇರೋವಂಥ ಆಹಾರ ಪದಾರ್ಥಗಳಿಂದ ಓವರಾಲ್ ಮಸಲ್ಸ್ ಹೆಲ್ತ್ಗೆ, ಜೊತೆ ನರ್ವ್ ರಿಪೇರ್ಗೆ ಹೆಲ್ಪ್ ಆಗುತ್ತೆ. ಹಂಗಾಗಿ ಇಂಡೈರೆಕ್ಟಾಗಿ ಸ್ಯಾಟಿಕಾ ಪೇಯ್ನ್ ಕೂಡ ಕಂಟ್ರೋಲ್ ಬರುತ್ತೆ ಕಡೆ. ಸೊ 6ನೇದು ಹೈಡ್ರೇಷನ್. ಅರ್ಬಲ್ ಪ್ರಿಪ್ರೇಷನ್ಸ್ ಯಾವುದು? ಹೈಡ್ರೇಷನ್ ಹೇಳಿದಂಗೆ ನೀರು ಯಥೇಚ್ಛವಾಗಿ ಬಳಸಬೇಕು. ಯಾಕೆಂದರೆ ಮಸಲ್ಸಲ್ಲಿ, ದೇಹದಲ್ಲಿ 70% ನಮಗೆ ನೀರಿನ ಅಂಶ ಇರೋದು. ಹಾಗಾಗಿ ನೀರಿನ ಅಂಶ ಚೆನ್ನಾಗಿರಬೇಕು, ಯಥೇಚ್ಛವಾಗಿ ನೀರು ಕುಡಿಬೇಕಾಗುತ್ತೆ. ಮಸಲ್ಸ್ ಅವ್ರು ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ, ನರ್ವ್ ಹೆಲ್ತ್ ಕೂಡ ಭಾಳ ಒಳ್ಳೆಯದು. ಸೊ ಹಾಗಾಗಿ ನೀರನ್ನ ಯಥೇಚ್ಛವಾಗಿ ಬಳಸಿ. ಹೈಡ್ರೇಷನ್ ಭಾಳ ಮುಖ್ಯ. ಜೊತೆಗೆ ಗೆಳೆಯರೆ, ಬೇರೆ ಯಾವುದಪ್ಪ ಹರ್ಬಲ್ ರೆಮಿಡೀಸ್ ಇದೆ ಅಂತಂದರೆ ಹರ್ಬಲ್ ಟೀ ಉಪಯೋಗಿಸ್ಬೋದು. ಅದರಲ್ಲಿ ಕೆಮೊಮೈಲ್ ಅನ್ನುವಂಥ ಒಂದು ಅಂಶ ಇರುತ್ತೆ. ಜಿಂಜರ್ ಟೀ ಅದರಲ್ಲಿ ಅದು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಸೊ ಮತ್ತು ನಿಮ್ಮ ಎಳ್ನೀರಲ್ಲಿ ನಿಮ್ಗೆ ಗೊತ್ತಾಗೆ ಯಥೇಚ್ಛ ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಕೂಡ ಇರುತ್ತೆ. ಮಸಲ್ ಕ್ರ್ಯಾಂಪ್ಸ್ಗೆ ಕೆಲವು ಸ್ಯಾಟಿಕಾ ಪೇಯ್ನ್ ಮಸಲ್ ಹಿಡ್ಕೊಂಡ್ಬಿಡ್ತಾರೆ ಅಂತಾರೆ. ಆ ಮಸಲ್ಸ್ ಕ್ರ್ಯಾಂಪ್ಸ್ ಕೂಡ ಎಳ್ನೀರು ಭಾಳ ಅತ್ಯುತ್ತಮವಾದ ಆಹಾರ. ಹಾಗಾಗಿ ಎಳ್ನೀರನ್ನು ತಾವು ಯಥೇಚ್ಛವಾಗಿ ಬಳಸೋದು ಗೆಳೆಯರೆ. ಸೊ ಗೆಳೆಯರೆ, ಯಾವ್ಯಾವ ಆಹಾರ ಪದಾರ್ಥ ಅವಾಯ್ಡ್ ಮಾಡಬೇಕು ಭಾಳ ಇಂಪಾರ್ಟೆಂಟ್. ಇದುವರೆಗೂ ಯಾವ ಆಹಾರ ಪದಾರ್ಥ ತಿನ್ಬೋದು ಅಂತ ಹೇಳಿದ್ರೆ, ಯಾವ್ಯಾವ ತಿನ್ನಬಾರ್ದು ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಕೆಲವು ಆಹಾರ ಪದಾರ್ಥಗಳು ಇನ್ಫ್ಲಮೇಷನ್ನ ಬಾಡಿಲಿ ಜಾಸ್ತಿ ಮಾಡುತ್ತೆ ಮತ್ತು ಪೇಯ್ನ ಟ್ರಿಗರ್ ಮಾಡುತ್ತೆ, ಪೇಯ್ನ್ ಜಾಸ್ತಿ ಆ ಥರ ಮಾಡುತ್ತೆ. ಸೊ ಯಾವ್ಯಾವ ಆಹಾರ ಪದಾರ್ಥ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಕಡೆ, ದಯವಿಟ್ಟು ಕೇಳ್ಕೊಳ್ಳಿ. ಸೊ ಪ್ರೊಸೆಸ್ಡ್ ಆ್ಯಂಡ್ ಜಂಕ್ ಫುಡ್ ಅಂತ ಹೇಳ್ತೀವಿ. ಜಂಕ್ ಫುಡ್ ಆಗಲೇ ಹೇಳ್ತಿರ್ತೀನಿ. ಜಂಕ್ ಫುಡ್ ಅಂದರೆ ಒಂದು ಮಿಸ್ನಾಮರು, ಅದು ಜಂಕ್ ಅಷ್ಟೇ, ಫುಡ್ ಅಲ್ಲ. ಸೊ ಆ ಪ್ರೊಸೆಸ್ ಫುಡ್ಸಲ್ಲಿ ಏನಾಗುತ್ತೆ, ಟ್ರಾನ್ಸ್ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಅದನ್ನು ಖಂಡಿತ ಅವಾಯ್ಡ್ ಮಾಡಬೇಕು. ಮತ್ತು ಭಾಳ ಕಾಫಿ ಟೀ ಕುಡಿಯೋದು ಕೂಡ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಕಾಫಿ ಟೀ ಕುಡಿಯೋದ್ರಿಂದ ಮಸಲ್ಸ್ನ ಡಿಹೈಡ್ರೇಟ್ ಮಾಡುತ್ತೆ. ಮಸಲ್ಸ್ ಡಿಹೈಡ್ರೇಟ್ ಆದರೆ ನರ್ವ್ ಸೆನ್ಸಿಟಿವ್ ಕೂಡ ಜಾಸ್ತಿ ಮಾಡ್ತಾವೆ. ಸೊ ಹಾಗೆ ಮಸಲ್ ಡಿಹೈಡ್ರೇಟ್ ಆದರೂ ಕೂಡ ನಿಮ್ಗೆ ಗೊತ್ತಿದೆ, ಮಸಲ್ ಸರಿಯಾಗಿ ಕೆಲಸ ಮಾಡಲ್ಲ. ಜೊತೆಗೆ ನರ್ವ್ ಸೆನ್ಸಿಟಿವ್ ಜಾಸ್ತಿ ಮಾಡುತ್ತೆ. ಆಲ್ರೆಡಿ ಸ್ಯಾಟಿಕಾ ಪೇಯ್ನಲ್ಲಿ ನರ್ವ್ ಕೂಡ ಪ್ರಾಬ್ಲಮ್ ಇರೋದ್ರಿಂದ ಆ ನರ್ವ್ ಸೆನ್ಸಿಟಿವ್ ಜಾಸ್ತಿ, ಹಂಗೆ ಪೇಯ್ನ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಾಫಿ ಟೀನ ಭಾಳ ಕಡಿಮೆ ಮಾಡೋದು, ಅವಾಯ್ಡ್ ಮಾಡೋದು ಇನ್ನೂ ಒಳ್ಳೆದು ಗೆಳೆಯರೆ. ಜೊತೆಗೆ ರಿಫೈನ್ಡ್ ಶುಗರ್ ಆ್ಯಂಡ್ ಸ್ವೀಟ್ಸ್ ಅಂತ ಹೇಳ್ತೀವಿ. ಆದರೂ ಕೂಡ ಈ ರಿಫೈನ್ಡ್ ಶುಗರು, ಡೈರೆಕ್ಟ್ ಶುಗರ್ಸ್ ತೊಗೊಳೋದ್ರಿಂದ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ ಮತ್ತು ರಿಕವರಿ ಆಗುವಂಥದ್ದನ್ನ ಸ್ಲೋ ಡೌನ್ ಮಾಡಿಬಿಡುತ್ತೆ. ಸೊ ಎಕ್ಸೆಸ್ ಸಾಲ್ಟ್ ಆ್ಯಂಡ್ ಪಿಕಲ್ಸ್, ಯಾವುದರಲ್ಲಿ ಸೋಡಿಯಂ ಇಂಟೇಕ್ ಜಾಸ್ತಿ ಇರುತ್ತಲ್ಲ, ಅದು ಕೂಡ ನಿಮಗೆ ಬಾಡಿಲಿ ನೀರನ್ನ ರಿಟೆನ್ಷನ್ ಮಾಡೋಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸ್ವೆಲ್ಲಿಂಗ್, ಹೆಡಿಮಾ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯ ಆಹಾರ ಪದಾರ್ಥಗಳನ್ನ ತಾವು ಅವಾಯ್ಡ್ ಮಾಡೋದು ಭಾಳ ಇಂಪಾರ್ಟೆಂಟು. ಯಾವ ಆಹಾರ ಪದಾರ್ಥಗಳು ಅವಾಯ್ಡದಿಂದ ಬಾಡಿರೋ ನೋವಿನ ಅಂಶ ಕಡಿಮೆ ಆಗುತ್ತೆ, ಸ್ಯಾಟಿಕಾ ಪೇಯ್ನ್ ಕಡಿಮೆ ಅಂತ ಹೇಳಿದೆ. ಸೊ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎರಡೂ ಇಂಪಾರ್ಟೆಂಟ್ ಅಲ್ವಾ. ತಿನ್ನಲ್ಲ, ತಿನ್ನಬಾರ್ದು ತಿಂತೀವಿ, ಇದು ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಅವು ಎರಡೂ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟು. ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸಿದ್ರೆ ನಿಮ್ಗೆ ಸ್ಯಾಟಿಕಾ ಪೇಯ್ನ್ ಆದಷ್ಟು ಬೇಗ ಕಂಟ್ರೋಲ್ ಬರದೆ ಗೆಳೆಯರೆ. ಸೊ ಸ್ಯಾಟಿಕಾ ಪೇಯ್ನ್ಗೆ ಯಾವ ರೀತಿ ಆಹಾರ ಪದಾರ್ಥ ತಿನ್ನಬೇಕು, ಯಾವ ರೀತಿ ತಿನ್ಬೋದು ಅಂತ ವಿವರ ಹೇಳಿದ್ದೀನಿ ಗೆಳೆಯರೆ. ಜೊತೆಗೆ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ, ಯಾವ್ಯಾವ ಕಂಡೀಷನ್ಲಿ ನೀವು ಸುಮ್ಮನೆ ಮನೆ ಮದ್ದು ಮಾಡಿಕೊಂಡು ಯಾವುದೋ ಮಾತನ್ನು ನಂಬ್ಕೊಂಡು ಕೂತ್ಕೋಬೇಡಿ. ಡಾಕ್ಟ್ರಿಗೆ ತುರ್ತಾಗಿ ತೋರಿಸ್ಬೇಕು, ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಯಾವಾಗ ಕಂಡೀಷನ್ ನೋಡಿ, ಕ್ರಾನಿಕ್ ಪೇಯ್ನ್ ಅಂತ ಕಡಿಮೆ ಆಗೋದೇ ಇಲ್ಲ. ಮೋರ್ ದೆನ್ 3 months ಇದ್ದರೆ ಕ್ರಾನಿಕ್ ಪೇಯ್ನ್ ಅಂತ ಏನು ಕಾರಣ ಅಂತ ಕಂಡುಹಿಡ್ಕೋಬೇಕಾಗತ್ತೆ. ಖಂಡಿತ ಒಂದು ನುರಿತ ವೈದ್ಯರಿಗೆ, ಆರ್ಥೋಪೆಡಿಕ್ ಸರ್ಜನ್ಗೆ ತೋರಿಸೋದು ಭಾಳ ಒಳ್ಳೆಯದು. ಸೊ ಕಾರಣ ತಿಳ್ಕೊಬೇಕಾಯ್ತು ಒಂದು. ಎರಡನೇದು ಸಿವಿಯರ್ ಪೇಯ್ನ್ ಇರುತ್ತೆ, ತುಂಬ ಸಿದ್ದಕ್ಕಿದ್ದಂಗೆ ಸಿವಿಯರ್ ಪೇಯ್ನ್, ಕಂಟ್ರೋಲ್ಗೆ ಬರಲ್ಲ ಅಂತ ಹೋಗಿ ತೋರಿಸ್ಬೇಕಾಗತ್ತೆ. ಮೂರನೇದು ಯಾರಿಗೆ ನ್ಯೂರಲಾಜಿಕಲ್ ಡಿಫಿಸಿಟ್ ಅಂತೀವಿ, ಬರ್ತಾ ಕಾಲು ಜೋವಿಡಿಯುವಂಥದ್ದು, ಮರಗಟ್ಟೋದು, ಅಥವಾ ಕಾಲು ಪಾದ ವೀಕ್ ಆಗೋದಂಥ, ಫುಡ್ ಡ್ರಾಪ್ ಅಂತ ಹೇಳ್ತೀವಿ. ಅಥವಾ EHL ಲೀಡಲ್ಲಿ ಕೇಳೋ ಮಸಲ್ಸ್ ಬರೋದು, ಮಸಲ್ಸ್ ವೀಕ್ ಆಗುವಂಥದ್ದು.
ಪ್ರೋಗ್ರೆಸಿವ್ ಡೆಫಿಸಿಟ್ ಅಂತ ಬರ್ತಾ ನ್ಯೂರಾಲಜಿಕಲ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಹೋಗುವಂಥದ್ದು, ಇದ್ದಕ್ಕಿದ್ದಂಗೆ ಒಂದೆರಡು ಕಂಟ್ರೋಲ್, ಇವನ್ ಸಯಾಟಿಕಾ ಡಿಸ್ಕ್ ಪ್ರಾಬ್ಲಮ್ ಇರೋಕ್ಕೆ ಒಂದು ಕೆಲಸದಲ್ಲಿ ಒಂದೆರಡು ಬ್ಲಾಕ್ ಆಗ್ಬಿಡುತ್ತೆ, ಮೂತ್ರಕ್ಕೆ ಸರಿಯಾಗಿ ಹೋಗಲ್ಲ, ಲೆಟ್ರಿನ್ ಕಟ್ ಆಗೋಲ್ಲ, ಆ ಥರ ಆಗೋ ಚಾನ್ಸ್ಗಳು ಇರ್ತದೆ. ಕಾಡಾಯಿ ಸಿಂಡ್ರೋಮ್ ಅಂತ ಕೂಡ ಕರಿತೀವಿ. ಸೊ ಈ ರೀತಿಯ ಕಂಡೀಷನ್ಸ್ ಆದರೆ ನೀವು ಮನೆ ಮದ್ದು ಮಾಡ್ತಾ ಕೂರಬೇಡಿ, ದಯವಿಟ್ಟು ತುರ್ತಾಗಿ ಒಬ್ಬ ಡಾಕ್ಟರ್ ಖಂಡಿತ ತೋರಿಸಿ. ಈ ಮನೆ ಮದ್ದೆಲ್ಲ ಒಂದು ಸಪೋರ್ಟಿವ್ ಟ್ರೀಟ್ಮೆಂಟ್ ಇದು ಮೇನ್ ಟ್ರೀಟ್ಮೆಂಟ್ ಆಗ್ಬಾರ್ದು, ಸಪೋರ್ಟ್ ಟ್ರೀಟ್ಮೆಂಟ್. ಒಬ್ಬ ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ಗೆ ಒಂದು ನ್ಯೂರೋ ಸರ್ಜನ್ ತೋರಿಸೋರೆಲ್ಲ ಡಯಾಗ್ನೋಸ್ ಮಾಡ್ತಾರೆ ಯಾಕಾಗಿದೆ ಏನಾಗಿದೆ ಅಂತ. ಅವ್ರು ಮೆಡಿಕೇಷನ್ಸ್ ಕೊಡ್ತಾರೆ, ಅಂತ ತೊಗೊಬೇಡಿ ಅಲ್ಲ, ಖಂಡಿತ ಅಂತ ತೊಗೊಳ್ಳಿ. ಅವ್ರು ಹೇಳಿದ ಮೆಡಿಕೇಷನ್ಸ್ ಕೊಡ್ತಾರೆ. ನಾನು ಆರ್ಥೋಪೆಡಿಕ್ ಸರ್ಜನ್ ಬೇಕಾಷ್ಟು ಸಯಾಟಿಕಾ ಪೇಷಂಟ್ಸ್ನ ದಿನಕ್ಕೂ 3-4 ಕೇಸ್ ನೋಡ್ತಾನೆ ಇರ್ತೀವಿ. ಸೊ ಬೇಕಾಗಿರೋಂಥ ಮೆಡಿಕೇಷನ್ಸು, ಪೇಯ್ನ್ ಕಿಲ್ಲರ್ಸ್ ಇರ್ಬೋದು, ಮಸಲ್ ರಿಲ್ಯಾಕ್ಸೆನ್ಸ್ ಇರ್ಬೋದು, ಕೆಲವು ಪೇಷಂಟ್ಗೆ LS ಬೆಲ್ಟ್ ಕೂಡ ಸಜೆಸ್ಟ್ ಮಾಡ್ತೀವಿ, ಫಿಸಿಯೋಥೆರಪಿ ಸಜೆಸ್ಟ್ ಮಾಡ್ತೀವಿ, ರೆಸ್ಟ್ ಸಜೆಸ್ಟ್ ಮಾಡ್ತೀವಿ. ಇವೆಲ್ಲ ಜೊತೆಗೆ ಮನೆ ಮದ್ದು ಕೂಡ ಉಪಯೋಗಿಸ್ಕೊಳ್ಳಿ. ಯಾವ ಆರಪತ್ತು ಅವಾಯ್ಡ್ ಮಾಡೋದೆಲ್ಲ ಮಾಡಿದಾಗ ಅವಾಗ ಎಲ್ಲವೂ ಸೇರಿ ಇಂಟಿಗ್ರೇಟೆಡ್ ಮೆಡಿಸಿನ್, ಹೋಲಿಸ್ಟಿಕ್ ಮೆಡಿಸಿನ್ ಅವೆಲ್ಲ ಸೇರಿಸಿ ನಿಮಗೆ ರಿಸಲ್ಟ್ ಬರೋದು. ಸೊ ಹಾಗಾಗಿ ಬರೀ ಮನೆ ಮದ್ದು ಮಾಡ್ತಾ ಕೂತ್ಕೋಬೇಡಿ, ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ತೋರಿಸೋದು ಭಾಳ ಮುಖ್ಯ. ವೆಲ್ ಪ್ಲ್ಯಾನ್ ಡಯಟು ನಿಮ್ಮ ಬಾಡಿಯಲ್ಲಿ ನರ್ವ್ ಇನ್ಫ್ಲಮೇಷನ್ ಕಡಿಮೆ ಮಾಡ್ಬೋದು, ನರ್ವಿಂದ ಬರೋಂಥ ಪೇಯ್ನ ಕಡಿಮೆ ಮಾಡ್ಬೋದು, ಜೊತೆಗೆ ಸ್ಯಾಟಿಕಾ ಪೇಯ್ನ ಕಡಿಮೆ ಮಾಡೋದು ಭಾಳ ಅನುಕೂಲ ಆಗುತ್ತೆ. ಸೊ ಇದ್ರ ಜೊತೆಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಭಾಳ ಮುಖ್ಯ. ಸೊ ಇದೊಂದು ಉತ್ತಮವಾದ ವೀಡಿಯೋ, ಯಾಕೆಂದರೆ ಸ್ಯಾಟಿಕಾ ಪೇಯ್ನ್ ಎಷ್ಟೊಂದು ಕಾಮನ್ನು. ನಿಮ್ಮ ಮನೇಲಿ ಒಬ್ಬರು ಸ್ಯಾಟಿಕಾ ಪೇಯ್ನು, ಲೋವರ್ ಬ್ಯಾಕ್ ಪೇಯ್ನ್ ಎಲ್ಲ ಸಫರ್ ಆಗ್ತಿರ್ತಾರೆ. ಇವನ್ ಬ್ರೇಕಿಯಾಲ್ಜಾ ಪೇಯ್ನು, ನರ್ವ್ ಹುಟ್ಟಿಸೋ ಪ್ರಾಬ್ಲಮ್ಗೂ ಅದು ಹೆಲ್ಪ್ ಆಗುತ್ತೆ. ಸೊ ಬ್ರೇಕಿಯಾಲ್ಜಾ ಇರ್ಬೋದು, ಸ್ಯಾಟಿಕಾ ಇರ್ಬೋದು, ಯಾವುದೇ ರೀತಿಯ ಪೇಯ್ನ್ ಯಾವುದಾದ್ರು ಪೇಷಂಟ್ ಅನುಭವಿಸ್ತಾರೆ, ದಯವಿಟ್ಟು ವಿಡಿಯೋನ ಫಾಲೋ ಮಾಡಿ, ಅವ್ರು ನೋಡಲಿ. ಮರೆಯದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾರಕ್ಕೆ 3 ವೀಡಿಯೋಗಳು ಅಪ್ಲೋಡ್ ಮಾಡ್ತಿರ್ತೀನಿ. ಅದನ್ನು ಬೆಲ್ಲೈಕನ್ ಒತ್ತಿ ನಿಮಗೆ ಇಂಟಿಮೇಷನ್ ಬರುತ್ತೆ, ನೀವು ಎಲ್ಲ ವೀಡಿಯೋಗಳನ್ನ ಫ್ರೀಯಾಗಿ ನೋಡ್ಬೋದು. ಸೊ ಎಲ್ಲರೂ ಹೆಲ್ತಿಯಾಗಿರೋಣಂತೆ, ಹೆಲ್ತಿ ಬ್ಯಾಕ್ ಇರಲಿ, ಸ್ಯಾಟಿಕಾ ಪೇಯ್ನ ನಾವು ಈ ರೀತಿ ಕಂಟ್ರೋಲ್ ಮಾಡೋಣಂತೆ. ವಿಶ್ ಯು ಆಲ್ ಹ್ಯಾಪಿ ಹೆಲ್ತಿ ಲೈಫ್.